ಫ್ರೆಂಡ್ಸ್, ಇವತ್ತು ನಾನೊಂದು ಹೊಸ ಕೆಲಸನ ಮಾಡ್ತಿದ್ದೀನಿ. ಏನಂದರೆ, ಇಷ್ಟು ದಿವಸ ನಾನು ಬೆಳೆಸಿರೋ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಬೇಕಂದರೆ ಯಾರು ಮನೆ ಹತ್ರನೇ ಬಂದು ಗಿಡಗಳನ್ನ ಇಸ್ಕೊಳ್ತಾ ಇದ್ರು. ಇಲ್ಲ ಅಕ್ಕಪಕ್ಕದಲ್ಲಿ ಊರಲ್ಲಿರೋರು ಯಾರು ಗಿಡಗಳು ಬೇಕು ಅಂದರೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ ಅಂದರೆ ನಾನೇ ಗಿಡಗಳನ್ನ ತೊಗೊಂಡೋಗಿ ಕೊಡ್ತಾ ಇದ್ದೆ. ಆದರೆ ತುಂಬ ದೂರದಲ್ಲಿರೋರಿಗೆ ಯಾರಿಗೂ ಸಹ ಗಿಡಗಳನ್ನ ಕೊಟ್ಟಿರಲಿಲ್ಲ. ಅಕ್ಕಪಕ್ಕದೂರಲ್ಲಿ ಮಾತ್ರ ಕೊಟ್ಟಿದ್ದೆ. ಆದರೆ ಇವತ್ತು ಒಬ್ಬರು ಸ್ವಲ್ಪ ದೂರ ಇರೋರು ನಮಗೆ ಜ್ಯೂಸಣ್ಣನ ಗಿಡ ಬೇಕು ಸರ್ ಅಂತ ಕೇಳ್ತಿದ್ದಾರೆ. ಬಟ್ ಅವರು ದೂರ ಇರೋದ್ರಿಂದ ಅವರು ಬಂದು ಗಿಡನ ಇಸ್ಕೊಳ್ಳೋಕ್ಕಾಗ್ತಿಲ್ಲ, ನಾನು ಗಿಡನ ತೊಗೊಂಡೋಗಿ ಅಲ್ಲಿವರೆಗೂ ಕೊಡೋಕ್ಕಾಗ್ತಿಲ್ಲ. ಬೇರೆ ಯಾವ ರೀತಿಲಿ ಅವ್ರಿಗೆ ಗಿಡನ ತಲುಪಿಸ್ಬೋದು ಅಂತ ನೋಡಿದೆ. ಬಟ್ ಅಲ್ಲಿವರೆಗೂ ಸೇಫ್ಟಿಯಾಗಿ ಗಿಡ ಹೋಗೋದಿಲ್ಲ ಅನ್ನೋ ಇದರಿಂದ ಹೇಗಾರು ಮಾಡಿ ಅವ್ರಿಗೆ ಗಿಡ ತಲುಪಿಸ್ಬೇಕು ಅಂದ್ಬಿಟ್ಟು ಇವತ್ತು ಪೋಸ್ಟ್ನ ಮುಖಾಂತರ ಅವ್ರಿಗೆ ಜೀವಸಣ್ಣನ ಗಿಡದ ಬೀಜನ ಕಳಿಸ್ಕೊಡ್ತಾ ಇದ್ದೀನಿ. ಈಗ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಎನ್ವಲಪ್ ಎಲ್ಲ ತೊಗೊಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಣ್ಣಿನ ಗಿಡದ ಬೀಜಗಳು ಮತ್ತು ಹೂವಿನ ಗಿಡದ ಬೀಜ ಎಲ್ಲ ಅಂತ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದನ್ನ ಎನ್ವಲಪ್ ಒಳಗಡೆ ಹಾಕಿ ಇವತ್ತು ಪೋಸ್ಟಲ್ಲಿ ಕಳಿಸ್ತಾ ಇದ್ದೀನಿ ಇವಾಗ. ಹಾಗೆ ವಿಡಿಯೋ ನೋಡ್ತಿರೋರು ಯಾರಾದರೂ ಇದೇ ಥರ ದೂರ ಇದ್ದರೆ, ನಿಮಗೂ ಜ್ಯೂಸಣ್ಣನ ಗಿಡ ಎಲ್ಲೂ ಸಿಗ್ತಿಲ್ಲ ಅಂದರೆ, ನಿಮ್ಗೆ ಏನಾರು ಗಿಡದ ಬೀಜ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ಸಹ ಗಿಡದ ಬೀಜಗಳನ್ನ ಕಳಿಸ್ಕೊಡ್ತೀನಿ.